ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ. ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ನಿಮಿಷ ಹೊರಗೆ ನಿಂತ್ಕೊಂಡ್ರೆ ಸಾಕು. ಹಕ್ಕಿಗಳ ಕಿಚಿಪಿಚಿ ಶಬ್ದ ಎಷ್ಟು ಮುದ ನೀಡುತ್ತೆ ಅಂದರೆ ಮನಸ್ಸಿಗೆ ತುಂಬ ಪೀಸ್ಫುಲ್ ಅಂತ ಅನ್ಸುತ್ತೆ. ಏನು ಮಾಡೋದು ಬೇಡ, ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ಹೂಗಳನ್ನ ಮರಗಳನ್ನ ನೋಡಿಕೊಂಡು ಆ ಶಬ್ದ ಕೇಳ್ಕೊಂಡಿದ್ರೆ ಮನಸ್ಸು ತುಂಬ ಕಾಮ್ ಅನಿಸುತ್ತೆ. ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ ವೆಯ್ಟ್ ಲಾಸ್ ನಿಧಾನಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ ಅಂತ. ಒಂದೇ ಸಲ ಸ್ಟ್ರಿಕ್ಟ್ ಡಯಟ್ ಮಾಡೋಕ್ಕಂತೂ ಆಗ್ತಾಯಿಲ್ಲ. ಅಲ್ಲಿ ಹೋಗೋದು. ಒಂದು ಸಲ ಸ್ಕೂಲ್ ಶುರುವಾದ ಮೇಲೆ ಒಂದು ಪ್ರಾಪರ್ ರೊಟೀನ್ ಅಂತ ಸೆಟ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಹೋಗೋದಿರುತ್ತೆ. ಆದರೆ ಏನು ಮಾಡ್ಬೋದು ಅಂದರೆ ಮೈಂಡ್ಫುಲ್ ಈಟಿಂಗ್. ಏನು ತಿಂತಾಯಿದ್ದೀವಿ ಅದ್ರ ಬಗ್ಗೆ ಗಮನ ಇರಬೇಕು. ಅದಾದಮೇಲೆ ಸಕ್ಕರೆ ಎಲ್ಲ ಕಡಿಮೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಅದರ ಜೊತೆಗೆ ಇವತ್ತೊಂದು ಸೂಪರ್ ಮ್ಯಾಜಿಕಲ್ ಡ್ರಿಂಕು ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಮತ್ತು ನಮ್ಮ ಬೋನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಶುಗರ್ ಪೇಷಂಟ್ಸ್ಗಂತೂ ಇದು ತುಂಬ ಒಳ್ಳೆಯ ಒಂದು ಮಿರಾಕಲ್ ಡ್ರಿಂಕ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋದು ಅಂತಂದರೆ ಕಮ್ಮಿ ತಿನ್ನಬೇಕು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಏನು ತಿಂದ್ರೂ ಅದನ್ನು ನಮ್ಮ ದೇಹ ಅರಗಿಸಿ ಎಲ್ಲೂ ಫ್ಯಾಟ್ ಸ್ಟೋರ್ ಆಗದಿರೋ ಥರ ಹೈ ಮೆಟಬಾಲಿಸಮ್ ಬೆಳೆಸ್ಕೊಳ್ಬೇಕು. ಮೆಟಬಾಲಿಸಮ್ ಜಾಸ್ತಿ ಆಗ್ತಿದ್ದಂಗೆ ಫ್ಯಾಟ್ ಸ್ಟೋರೇಜ್ ಎಲ್ಲ ಕಡಿಮೆ ಆಗುತ್ತೆ, ಫ್ಯಾಟ್ ಕರಗ್ತಾ ಬರುತ್ತೆ. ಸೊ ಹಾಗಾಗಿ ಮೆಟಬಾಲಿಸಮ್ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಏನು ಮಾಡ್ಬೋದು, ಒಂದು ಮಾರ್ನಿಂಗ್ ಡ್ರಿಂಕ್ ಥರ ಮಾಡ್ಕೊಳ್ಬೋದು, ಇಲ್ಲ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡ್ಕೊಳ್ಳೋ ಅಂಥ ಆಹಾರಗಳನ್ನ ತಗೊಳ್ಬೋದು. ವಾಕಿಂಗು, ಎಕ್ಸಸೈಸು ಇದೆಲ್ಲ ನಮ್ಮ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು 15ರಿಂದ 21 ದಿನದವರೆಗೂ ಕುಡಿಬೋದು ಒಂದು ಸ್ಟ್ರೆಚ್ಚಲ್ಲಿ. ಅದಾದಮೇಲೆ 1 ವಾರ ಬ್ರೇಕ್ ಕೊಟ್ಟು ಮತ್ತೆ ಶುರು ಮಾಡ್ಕೊಳ್ಬೋದು. ಇಲ್ಲಿ ನಾನು ತಗೊಂಡಿರೋದು ನುಗ್ಗೆ ಸೊಪ್ಪನ್ನ ಡೈರೆಕ್ಟಾಗಿ ಬಿಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಒಂದು 2 ಗ್ಲಾಸ್ ನೀರು ಹಾಕಿ, 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋಷ್ಟು ಅಂದರೆ ಅರ್ಧದಷ್ಟು ನೀರು ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಾದಮೇಲೆ ಆ ನೀರನ್ನ ಸೋಸ್ಬಿಟ್ಟು ದಿನಾ ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ಕುಡಿತಾ ಬಂದರೆ ಒಂದು ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ನಿಯಮಿತವಾಗಿ ಆಹಾರ ಸೇವಿಸಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆಗಲೇ ಹೇಳ್ದಂಗೆ. ಮತ್ತು ಈ ಡಯಾಬಿಟಿಕ್ ಪೇಷಂಟ್ಗಳಿಗೆಲ್ಲ ಶುಗರ್ ಕಂಟ್ರೋಲ್ ಮಾಡ್ಬೋದು, ಅಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಬೋನ್ ವೀಕ್ನೆಸ್ ಇತ್ತು ಅಂದರೆ ಆರ್ಥರೈಟಿಸು ಇರೋರೆಲ್ಲ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಈಗೆಲ್ಲ ಹೇಗಾಗೋಗಿದೆ ಅಂತಂದರೆ 30 ವರ್ಷ ಆದ್ರೇ ವಯಸ್ಸಾಗಿರೋ ಲಕ್ಷಣಗಳೆಲ್ಲ ಕಾಣಿಸೋಕೆ ಶುರುವಾಗಿ ಹೋಗುತ್ತೆ. ಏನದು ಮಂಡಿ ನೋವೆಲ್ಲ ಬರುತ್ತೆ, ಮತ್ತು ಕತ್ತು ನೋವು, ಶೋಲ್ಡರ್ ಪೇನು, ಬಿಕಾಸ್ ಆಫ್ ಲೈಫ್ ಸ್ಟೈಲು. ವರ್ಕ್ ಮಾಡ್ತಿರೋರ್ಗೆ, IT ನಲ್ಲೆಲ್ಲ ವರ್ಕ್ ಮಾಡ್ತಿರೋರಿಗೆ ಶೋಲ್ಡರ್ ಪೇನು, ಬ್ಯಾಕ್ ಪೇನು ಕಾಮನು, ಮತ್ತು ಮಂಡಿ ನೋವು, ಕೂತ್ರೆ ಎದ್ದ ತಕ್ಷಣ ಡಿಸಿನೆಸ್ಸು ಇದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮ ಈಗ ಎಷ್ಟು ಸ್ಟ್ರಾಂಗ್ ಇದ್ದಾರೋ ಅದರಲ್ಲಿ ಅರ್ಧದಷ್ಟು ಕೂಡ ನಾವಿಲ್ಲ. ಇದೆಲ್ಲ ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗೋಗಿದೆ. ನಾವು ತಿನ್ನೋ ಆಹಾರ ಪದಾರ್ಥಗಳು ಚೇಂಜ್ ಆಗೋಗಿದೆ. ಹೆಲ್ದಿ ಆಗಿರೋ ಊಟಗಳನ್ನೇ ತಿಂದ್ರೂ ಕ್ವಾಲಿಟಿ ಆಫ್ ಫುಡ್ ಆಗಿನ ಕಾಲದಲ್ಲಿ ಬರ್ತಿದ್ದಂಥ ಕ್ವಾಲಿಟಿ ಆಫ್ ಫುಡ್ ಇವಾಗ ಬರ್ತಾಯಿಲ್ಲ. ತರಕಾರಿಗಳು ಅಷ್ಟೇ ಎಲ್ಲ ಹೈಬ್ರಿಡ್ ಬರ್ತಾಯಿದೆ, ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಬೆಳೆಸಿರ್ತಾರೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಪ್ರಪಂಚ ಇದೇ ಥರನೇ ನಡೀತಾ ಇದೆ. ಹಾಗಂತ ಪ್ರತಿದಿನ ನಾನೇ ಎಲ್ಲ ಬೆಳ್ಕೊಂಡು ತಿಂತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ಏನು ಹೆಲ್ದಿ ಇದೆ ಆ ಆಪ್ಷನ್ನ ತಗೊಂಡು ಆರೋಗ್ಯವಾದ ಜೀವನ ಶೈಲಿ ನಡೆಸ್ಕೋಬೇಕಷ್ಟೇ. ಅದರಲ್ಲಿ ಈ ನುಗ್ಗೆ ಸೊಪ್ಪು ಅನ್ನೋದು ತುಂಬಾ ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇರೋವಂಥ ಒಂದು ಸೊಪ್ಪು, ಎಲ್ಲರಿಗೂ ಗೊತ್ತಿರುವಂಥ ಒಂದಿದು. ಬೆಂಗಳೂರಲ್ಲಿ ಈಗ ಸಿಗಲ್ಲ ಅನ್ನೋ ಹಾಗೆ ಇಲ್ಲ, ಎಲ್ಲ ಸೊಪ್ಪಿನ ಅಂಗಡಿಗಳಲ್ಲೂ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ಇಲ್ಲ ಅಂತ ಸೊಪ್ಪಿನ ಗಾಡಿಗಳಲ್ಲಿ ಇಲ್ಲ ಅಂತಂದ್ರೂ ಈ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ಟು ಇದರಲ್ಲೆಲ್ಲ ಸಿಗುತ್ತೆ. 20 ರೂಪಾಯಿ, ಮ್ಯಾಕ್ಸಿಮಮ್ 25 ರೂಪಾಯಿ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ನೀವು ಒಂದ್ಸಲಿ ತೊಗೊಂಡು 2-3 ದಿನಕ್ಕೆ ಉಪಯೋಗಿಸ್ಕೊಳ್ಬೋದು. ಚೆನ್ನಾಗಿ ನೀರು ಕುದಿಸಿ ಅದನ್ನು ಶೋಧಿಸಿ ಒಂದು 15ರಿಂದ 20 ದಿನ ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ, ನಿಮ್ಗೆ ಹೇರ್ ಫಾಲ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಮತ್ತು ಫ್ಯಾಟ್ ಲಾಸ್ ಆಗ್ತಾಯಿಲ್ಲ, ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತೆಲ್ಲ ಇದ್ದರೆ ಇದನ್ನು ದಿನ ತಗೊಂಡು ನೋಡಿ. ಜೊತೆಗೆ ಸ್ವಲ್ಪ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಟ್ರೆ ಒಳ್ಳೆಯದು. ಮಿಕ್ಕಿದೆಲ್ಲ ಮನೇಲಿ ಏನು ತಿಂತಿದ್ರೋ ಅದನ್ನು ನಿಯಮಿತವಾಗಿ ತಿಂದ್ರೇನು ತುಂಬಾ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಮತ್ತು ಇಲ್ಲಿ ಇವತ್ತಿನ ತಿಂಡಿಗೆ ನಾನು ಮಿಲ್ಲೆಟ್ಸ್ ದೋಸೆ ಮಾಡ್ತಾಯಿದ್ದೀನಿ. 1 ಲೋಟ ಉದ್ದಿನ ಬೇಳೆಗೆ 1 ಲೋಟ ಸಾಮೆ ಅಕ್ಕಿ, 1 ಲೋಟ ರಾಗಿ, 1 ಲೋಟದಷ್ಟು ನವಣೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಅವಲಕ್ಕಿ, ಅದೊಂದು ಸ್ವಲ್ಪ ಸ್ಮೂತಾಗಿ ಬರಬೇಕು ಅಂತ ಹೇಳಿ ಇಷ್ಟನ್ನು ಹಾಕ್ಕೊಂಡು ಒಂದು 8 ಗಂಟೆಗಳ ಕಾಲ, ಅಟ್ಲೀಸ್ಟ್ 6 ಗಂಟೆಗಳ ಕಾಲ ನೆನೆಸಿಟ್ಟು, ಅದಾದಮೇಲೆ ಮಾಮೂಲಿ ಹೇಗೆ ದೋಸೆ ಹಿಟ್ಟು ರುಬ್ತಿರೋ ಅದೇ ಥರನೇ ರುಬ್ಬಿ ಫರ್ಮೆಂಟ್ ಮಾಡಿದ್ರೆ ಮಿಲ್ಲೆಟ್ಸ್ ದೋಸೆ, ಇಡ್ಲಿ ಏನಾದರೂ ಮಾಡ್ಕೊಳ್ಬೋದು.
ರೆಗ್ಯುಲರ್ ದೋಸೆಗಿಂತ ಒಂದು ಸ್ವಲ್ಪ ಆರೋಗ್ಯಕರವಾಗಿರುತ್ತೆ. ಯಾಕಂತಂದರೆ ಈ ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಫೈಬರು ಮತ್ತು ನ್ಯೂಟ್ರಿಷನು ಎಲ್ಲ ಜಾಸ್ತಿ. ನಾವು ದೋಸೆಗೆ ಸಾಮಾನ್ಯ ಬಿಳಿ ಅಕ್ಕಿ ಉಪಯೋಗಿಸ್ತೀವಿ, ಎಲ್ಲರಿಗೂ ಗೊತ್ತು. ಅಕ್ಕಿನ ಅಂತ ಅಂತಾರೆ, ಕಾರ್ಬ್ಸ್ ಜಾಸ್ತಿ ಇರುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಬೇರೆ ನಾವು ಸಿರಿಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಹಾಗಾಗಿ ಸ್ವಲ್ಪ ಆದಷ್ಟು ಮಿಲ್ಲೆಟ್ಸು ಅದು ಇದನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ನಾನಿಲ್ಲಿ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ಅದಾದಮೇಲೆ ಮೇಲೆ ತುಂಬ ಹೂ ಬಿಟ್ಟಿತ್ತು ದಾಸವಾಳ. ಈ ಕೆಳಗಡೆ ಬಿಡ್ತಲ್ಲ ಗಾರ್ಡನಲ್ಲಿ, ಆದರೆ ಮೇಲೆ ಟೆರೆಸಲ್ಲಿ ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿ ಚೆನ್ನಾಗಿ ಹೂ ಬಿಡ್ತಾಯಿದೆ. ಕೆಂಪು, ಹಳದಿ, ಬಿಳಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ದಾಸವಾಳ. ಸರಿ, ಎಲ್ಲೋ ಒಂದು ಕಡೆ ಒಟ್ಟಿನಲ್ಲಿ ಹೂ ಇದ್ದರೆ ಸಾಕು ದೇವ್ರಿಗೆ ನನಗೆ. ಮತ್ತು ಒಂಚೂರು ನಾನು ಆ ಕಡೆ ಈ ಕಡೆ ಎಲ್ಲಾದರೂ ಮಕ್ಕಳನ್ನಿಬ್ರು ಆಟಾಡಿ ಅಂತ ಬಿಟ್ಟು ಹೋಗಿದ್ರೆ ರೂಮ್ ಎಲ್ಲ ರಂಪ ಮಾಡಾಕಿ ಚೆಲ್ಲ ಪಿಲ್ಲಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಕೀಮ್ ಹಚ್ಕೊಂಡ್ಯಾ? ಯಾಕೆ ಹಚ್ಕೊಂಡೆ ಬಂಗಾರಿ? ಅಕ್ಕ ಏನು ಮಾಡ್ತಾಳಮ್ಮ? ಕೀಮ್ ಹಚ್ತಾ ಇದ್ದಾಳೆ. ಅದು ಬೊಂಬೆಗಳನ್ನೆಲ್ಲ ಯಾಕಿಲ್ಲ ಹಾಕಿದ್ರಿ? ಯಾಕೆ ಹಾಕಿದ್ದಲ್ಲಿ ಬೊಂಬೆ ಎಲ್ಲ? ಯಾರು ಹಾಕಿದ್ದು? ಯಾಕೆ ಹಾಕ್ದ ದುಡ್ಡು? ಬಿದ್ದೋತಾ? ಏನ ಜಂಪು ಮಾಡ್ಬೇಕಾದ್ರೆ ಬಿದ್ದೋತಾ? ಯಾಕೆ? ಯಾರಾದರೂ ಅಲ್ಲಿಂದ ಜಂಪು ಮಾಡ್ತಾರಾ? ಹಾಂ, ಅಮ್ಮ ಅಕ್ಕ ಹೆಸರೇನಮ್ಮ? ಆಯ್, ಏನು ಅಕ್ಕ ಹೆಸರು? ದುಡ್ಡು. ಅಮ್ಮ ಹೆಸರೇನು? ಅಮ್ಮ ಹೆಸರೇನು? ಅಮ್ಮ ಹೆಸರು ಹಾಂ, ಅಮ್ಮ ಬಿದ್ದೋಗ್ತಿ ಅಲ್ಲೇ ಕುಚ್ಚಿ. ಹಾಂ, ಅಮ್ಮ ಹೆಸರೇನು? ಇದು ಅಲ್ಲ ಹಾಂ, ಬಾಬು ಏನಾಯ್ತು? ಈಗಂತೂ ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಅವ್ನು ಮಾತಾಡೋದು ಕೇಳೋದೇ ಚೆಂದ. ಹಾಗಾಗಿ ಕೆಣಕಿ ಮಾತಾಡಿಸ್ತಾ ಇರ್ತೀವಿ, ಅವ್ನು ಮಾತಾಡೋದು ಕೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತಿಲ್ಲಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಲಸಂದೆ ಕಾಳು ನೆನೆಸ್ಕೊಂಡಿದ್ದೆ, ಒಂದು ಬಟ್ಲಷ್ಟು. ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೂದ್ಗುಂಬಳಕಾಯಿ ದಪ್ಪ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಬೂದ್ಗುಂಬಳಕಾಯಿ ಮತ್ತು ಹಲಸಂದೆ ಕಾಳು ಹಾಕಿ ಹುಳಿ ಮಾಡಿದ್ರೆ ಭಾಳನೇ ರುಚಿಯಾಗಿರುತ್ತೆ. ನಮ್ಮ ಅನಿರುದ್ಧಂಗೆ ಕೂಡ ತುಂಬಾ ಇಷ್ಟ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಎರಡೂ ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು, ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು 3 ಟೊಮೆಟೊ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಇದಕ್ಕೆ ಹುಳಿ ಮಾಡೋ ಹಾಗಿದ್ರೆ ಹುರ್ಕೊಂಡು ಅದನ್ನು ರುಬ್ಕೊಳ್ತಾರೆ. ನಾನು ಇದು ಬೇರೆ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು 2 ಸಲ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬೂದ್ಗುಂಬಳಕಾಯಿ ಆದಷ್ಟು ದಪ್ಪ ಹೋಳು ಹೆಚ್ಕೋಬೇಕು, ಯಾಕಂತಂದರೆ ಅದು ಚೆನ್ನಾಗಿ ಕೂಗಿಸ್ಕೊಂಡ ತಕ್ಷಣ ಕರಗಿಬಿಡುತ್ತೆ. ಹಾಗಾಗಿ ದಪ್ಪ ಹೋಳು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಕೂಗೋ ಅಷ್ಟರಲ್ಲಿ ಇದು ಮೊಳಕೆ ಕಟ್ಟಿದ್ದ ಹೆಸರು ಕಾಳನ್ನ ಅದನ್ನು ಸ್ಟೀಮರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಬೂದ್ಗುಂಬಳಕಾಯಿ ಸುಮಾರು ಜನ ತಿನ್ನೋದಿಲ್ಲ, ಬಟ್ ತುಂಬಾ ಒಳ್ಳೆಯದು. ಮಕ್ಳಿಗಂತೂ ಎಸ್ಪೆಷಲಿ ಬೂದ್ಗುಂಬಳಕಾಯಿ ನೀವು ಎಷ್ಟು ಮಕ್ಳಿಗೆ ಕೊಡ್ತೀರೋ ಅಷ್ಟು ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ. ಅಂದರೆ ಜ್ಞಾಪಕ ಶಕ್ತಿ ಆಗಿರ್ಬೋದು, ಗ್ರಾಸ್ಪಿಂಗ್ ಪವರು ಅದೆಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ಗೊತ್ತೇ ಇದೆ, ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಅಷ್ಟು ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬರೀ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪ್ರತಿದಿನ ಕುಡಿತಾ ಬಂದರೆ ಅದೆಲ್ಲ ಸರಿ ಹೋಗುತ್ತೆ ಅಂತಲೂ ಹೇಳ್ತಾರೆ. ಇಮ್ಮೆನ್ಸ್ ಬೆನಿಫಿಟ್ಸ್ ಬೂದ್ಗುಂಬಳಕಾಯಿ. ಹಾಗಾಗಿ ಆದಷ್ಟು ಹೆಚ್ಚು ಬೂದ್ಗುಂಬಳಕಾಯಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಮತ್ತಿಲ್ಲಿ ಕುಕ್ಕರ್ ಕೂಲಾಗಿದೆ. ಇದಕ್ಕೆ ಟೊಮ್ಯಾಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ, ಮನೆಯಲ್ಲೇ ಮಾಡಿದ್ದಂಥ ಸಾರಿನ ಪುಡಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳು ಗಟ್ಟಿ ಬರುತ್ತೆ ಅಂತ ಹೇಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಕಾಳು ಸಾಮಾನ್ಯ ಹಾಕ್ತಾ ಇರಲಿಲ್ಲ ತಿರುಗ್ಕೊಳ್ಳೋದಕ್ಕೆ. ಸುಮಾರು ಜನ ನಿಮ್ಮಲ್ಲಿ ನಾನು ಈ ಕಾಳು ಸಾರು, ಕಟ್ ಸಾರು ಅದೆಲ್ಲ ಮಾಡಿದಾಗ ಹೇಳ್ತೀರಾ, ಬಸ್ಸಾರು ಮಾಡಿದಾಗ ಸ್ವಲ್ಪ ಕಾಳನ್ನು ರುಬ್ಬಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿ ಅಂತ ಹೇಳಿ. ಹಾಗಾಗಿ ಈ ಸಲ ಹಾಕಿ ನೋಡೋಣ ಅಂತ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು.
ಸೊ ಈಗ ಅಷ್ಟೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈಗ ಬೇಯಿಸ್ಕೊಂಡಿದ್ವಲ್ಲ ಕಾಳು ಮತ್ತು ಬೂದುಗುಂಬಳಕಾಯಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆ್ಯಸ್ ಯೂಶಲ್ ನಮ್ಮ ಮನೆಗಳಿಗೆ ತೆಳುವಾಗಬೇಕಂದ್ರೆ ಗಟ್ಟಿಯಾಗಬೇಕಂದ್ರೆ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಇಷ್ಟು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಉಪ್ಪು ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಮತ್ತು ಏನದು ಸಾಸಿವೆ ಕರಿಬೇವು ಬೇಕಿದ್ರೆ ಒಂದು ಸ್ವಲ್ಪ ಇಂಗು ಒಗ್ಗರಣೆ ಕೊಟ್ಕೊಂಬಿಟ್ರೆ ಇದು ರೆಡಿಯಾಗಿ ಹೋಗುತ್ತೆ. ಬೂದುಗುಂಬಳಕಾಯಿ ಹುಳಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ. ಇದಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಳ್ಬೋದು ರುಚಿಗೆ ಇಷ್ಟ ಆಗುತ್ತೆ ಅಂತಂದರೆ. ನಮ್ಮ ಮನೇಲಿ ಅದು ಹಾಕಿದ್ರೆ ಅಷ್ಟು ಹಿಡಿಸೋದಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಡ್ತೀನಿ. ಹಾಗೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ದಿನ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಗಳ ಮನೆಯಲ್ಲಿ ನಮ್ಗಳಂತೂ ಅನ್ನ ಹುಳಿ ಸಾಂಬಾರು ಪಲ್ಯ ಇದೇ ನಮ್ಮ ಮೇನ್ ಸ್ಟೇಪಲ್ ಫುಡ್ಡು. ಡಯಟ್ ಅಂತ ಹೇಳಿ ನಮಗೆ ಸಪ್ರೇಟು ಮನೆಯವ್ರಿಗೆ ಸಪ್ರೇಟಾಗಿ ಮಾಡೋಕ್ಕಂತೂ ಸಮಯ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತೀವೋ ಅದನ್ನೇ ಡಯಟ್ ಫುಡ್ಡಾಗಿ ಕನ್ವರ್ಟ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ಥರ ಹುಳಿ ಕಾಳೆಲ್ಲ ಹಾಕಿ ಮಾಡಿರ್ತೀವಿ, ಅದರಲ್ಲೂ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ತರಕಾರಿಗಳೆಲ್ಲ ಹೆಚ್ಚು ತೊಗೊಳ್ಬೇಕು. ಅನ್ನ ಕಮ್ಮಿ, ಚಪಾತಿನೂ ಆದಷ್ಟು ಕಮ್ಮಿನೇ, ಅದು ಕಾರ್ಬ್ಸೇ. ರಾಗಿ ಮತ್ತು ಮಿಕ್ಕಿದೆಲ್ಲ ಸಿರಿಧಾನ್ಯಗಳು, ಇದನ್ನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ಇಷ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಂದು 1 kg ವೆಯ್ಟ್ ಕಡಿಮೆ ಆಗಿದೆ. ಅಂದರೆ ಮಧ್ಯದಲ್ಲಿ ಅದು ಇದು ಫಂಕ್ಷನ್ ಬೇರೆ ಬರ್ತಾಯಿದೆ, ಸೊ ಅದನ್ನು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಸೊ ಬಟ್ ಸ್ಟಿಲ್ ಆದಷ್ಟು ಸಕ್ಕರೆ ಕಟ್ ಮಾಡೋದ್ರಿಂದನೇ ನಮ್ಮ ವೆಯ್ಟ್ ಲಾಸ್ ಜರ್ನಿ ಶುರುವಾಗೋಗುತ್ತೆ. ಪೋಸ್ಟ್ ಮಾಡ್ತೀನಿ ಇನ್ನಷ್ಟು ಹೆಲ್ದಿಯಾದ ರೆಸಿಪಿಗಳನ್ನ. ಮತ್ತು ನಮ್ಮ ಅಪ್ಪಾಜಿ ಕೆಲವು ಸೀಕ್ರೆಟ್ ರೆಸಿಪಿಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಅವರು ತುಂಬ ಬೇಗ ಅಂದರೆ ಅವರ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಅದರ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಯಾವ ರೆಸಿಪೀಸು ಏನು ತಿಂದು ಅವ್ರು ವೆಯ್ಟ್ ಲಾಸ್ ಮಾಡಿ ಅವ್ರ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಂಡಿರೋದಾರೆ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಅಷ್ಟೇ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.